ಬೇಸಿಗೆಯಲ್ಲಿ ಬೆಂಗಳೂರಿನ ಜನ ಒಂದು ಬಕೆಟ್ ನೀರಿಗಾಗಿ ಕ್ಯೂ ನಿಲ್ತಾರೆ. ನಮ್ಮ ದೇಶ ಎಐ ಮಹಾಶಕ್ತಿ ಆಗುವಂತ ಕನಸು ಕಾಣ್ತಾರೆ. ಆ ಕನಸಿಗೆ ಬೇಕಾಗಿರೋದು ಏನು ಗೊತ್ತಾ? ವರ್ಷಕ್ಕೆ 150 ಬಿಲಿಯನ್ ಲೀಟರ್ ನೀರು. एआई को डेमोक्रेटाइज करना होगा, इसे इंक्लूजन और एम्पावरमेंट का माध्यम बनाना होगा, और विशेष रूप से ग्लोबल साउथ में ಅಮೆಜಾನ್ ವೆಬ್ ಸರ್ವಿಸ್ ತನ್ನ ಡಾಟಾ ಸೆಂಟರ್ಗಳನ್ನು ಭಾರತಕ್ಕೆ ವಿಸ್ತರಣೆ ಮಾಡಿದೆ. ಇನ್ನು ಗೂಗಲ್ ತನ್ನ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಭಾರತದಲ್ಲಿ ಸಿಕ್ಕಾಪಟ್ಟೆ ಬೆಳೆಸ್ತಾರೆ. ಈ ವಿಷಯ ಕರ್ನಾಟಕದ ಜನರಿಗೆ ಭಾರತ ಈ ಎಐಗೆ ಮೇನ್ ಮಾರ್ಕೆಟ್. ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ಗಳಿಗೆ ಅನುಮತಿ ನೀಡುವುದು ಎಷ್ಟು ಸರಿ? ಅಭಿವೃದ್ಧಿಗಾಗಿ ನಾವು ತೆರಬೇಕಾದಂತಹ ಬೆಲೆಯ ಬಗೆಗಿನ ಪ್ರಶ್ನೆ. ಹಾಯ್ ನಮಸ್ಕಾರ, ಇದು ಫಸ್ಟ್ ಕ್ಲಾಸ್ ಸ್ಟುಡಿಯೋಸ್. ನಾನು ಅವಿನಾಶ್ ಶಿವನ್. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾಳೆ ಬೆಳಗ್ಗೆ ನಿಮ್ಮ ಮನೆಯ ಟ್ಯಾಪ್ ತೆರೆದಾಗ ನೀರು ಬರದೇ ಇದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಕೋಪ ಬರುತ್ತೆ, ಸರ್ಕಾರಕ್ಕೆ ಬೈತೀರಿ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀರಿ ಅಲ್ವಾ? ಆದ್ರೆ ಈ ನೀರು ಬರದೇ ಇರೋದಕ್ಕೆ, ಟ್ಯಾಂಕ್ ಬತ್ ಹೋಗೋದಕ್ಕೆ ನಿಮ್ಮ ಒಂದು ಚಾಟ್ GPT ಪ್ರಶ್ನೆ ಅಥವಾ ಒಂದು AI ಫೋಟೋ, ಒಂದು AI ವಿಡಿಯೋ ಕಾರಣವಾಗಿದ್ರೆ, ಅರೆ AI ಪ್ರಶ್ನೆಗೂ ನೀರಿಗೂ ಏನಪ್ಪಾ ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಈಗಾಗಲೇ ಬಂದಿರುತ್ತೆ ಅಲ್ವಾ? ಇದನ್ನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ, ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ. ಬೇಸಿಗೆಯಲ್ಲಿ ಬೆಂಗಳೂರಿನ ಜನ ಒಂದು ಬಕೆಟ್ ನೀರಿಗಾಗಿ ಕ್ಯೂ ನಿಲ್ತಾರೆ. ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು 2 ಕಿಲೋಮೀಟರ್ ದೂರ ನಡೆದು ಕುಡಿಯುವ ನೀರನ್ನ ತರ್ತಾರೆ. ಇನ್ನು ನಮ್ಮ ರೈತರಂತೂ ಆಕಾಶದ ಕಡೆ ನೋಡ್ತಾ ಮಳೆ ನಿರೀಕ್ಷೆಯಲ್ಲಿ ದಿನ ಕಳೀತಾ ಇರ್ತಾರೆ. ಆದ್ರೆ ಇದೇ ಸಮಯದಲ್ಲಿ ನಮ್ಮ ದೇಶ AI ಮಹಾಶಕ್ತಿ ಆಗುವಂತ ಕನಸು ಕಾಣ್ತಾ ಇದೆ. ಆ ಕನಸಿಗೆ ಬೇಕಾಗಿರೋದು ಏನ್ ಗೊತ್ತಾ? ವರ್ಷಕ್ಕೆ 150 ಬಿಲಿಯನ್ ಲೀಟರ್ ನೀರು. ಈ ಅಂಕಿ ಕೇಳೋದಕ್ಕೆ ಸುಲಭ, ಆದ್ರೆ ಅದರ ಪರಿಣಾಮ, ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ, ಇಂಟರ್ನೆಟ್ ಬಳಕೆದಾರರು ಸುಮಾರು 90 ಕೋಟಿಗೂ ಹೆಚ್ಚು. ಇನ್ನು UPI ವ್ಯವಹಾರಗಳಂತೂ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ. ಹೀಗೆ ಡಿಜಿಟಲ್ ಇಂಡಿಯಾ ವೇಗವಾಗಿ ಬೆಳೀತಾ ಇದೆ. ಇದರಿಂದ ಭಾರತ ಈಗ AI ಕಂಪನಿಗಳ ಪಾಲಿಗೆ ಚಿನ್ನದ ಗಣಿ. ಆದ್ರಿಂದ ಮೈಕ್ರೋಸಾಫ್ಟ್ ನಲ್ಲಿ ಭಾರತದಲ್ಲಿ $1 ಬಿಲಿಯನ್ ಹೂಡಿಕೆ ಈಗಾಗಲೇ ಮೈಕ್ರೋಸಾಫ್ಟ್ನವರು ಎಷ್ಟು ದೊಡ್ಡ ಮಟ್ಟದ ಹೂಡಿಕೆ ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಅಮೆಜಾನ್ ವೆಬ್ ಸರ್ವಿಸ್ ತನ್ನ ಡಾಟಾ ಸೆಂಟರ್ಗಳನ್ನ ಭಾರತಕ್ಕೆ ವಿಸ್ತರಣೆ ಮಾಡ್ತಾ ಇದೆ. ಇನ್ನು ಗೂಗಲ್ ತನ್ನ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಭಾರತದಲ್ಲಿ ಸಿಕ್ಕಾಪಟ್ಟೆ ಬೆಳೆಸ್ತಾ ಇದೆ. ಇನ್ನು ಎನ್ವಿಡಿಯಾ ಭಾರತದ AI ಎಕೋಸಿಸ್ಟಮ್ ಜೊತೆಗೆ ಕೈ ಜೋಡಿಸ್ತಾ ಇದೆ. ಯಾಕಂತಂದ್ರೆ ಭವಿಷ್ಯದಲ್ಲಿ ಜಗತ್ತನ್ನೇ ಆಳಲಿರೋದು ಈ AI. ಹಾಗಾಗಿ ಭಾರತ ಈ AIಗೆ ಮೇನ್ ಮಾರ್ಕೆಟ್. ಇನ್ನು AI ಬಗ್ಗೆ ತಿಳಿದಿರುವಂತಹ ಸತ್ಯ, ನಾವು AI ಒಂದು ಆಪ್ ಅಂತ ಭಾವಿಸ್ತೀವಿ. ಚಾಟ್ GPT, ಜೆಮಿನಿ, ಕೋಪೈಲಟ್, ಕ್ಲೌಡ್ ಈ ಎಲ್ಲ ಆಪ್ಗಳನ್ನ ಒಂದು ಪ್ರಶ್ನೆ ಕೇಳಿದ್ರೆ ಕೂಡಲೇ ಉತ್ತರ ಕೊಡುತ್ತೆ. ಒಂದು ಫೋಟೋ ಕೊಟ್ರೆ ಮರುಕ್ಷಣವೇ ವಿಡಿಯೋ ಕ್ರಿಯೇಟ್ ಕೂಡ ಮಾಡುತ್ತೆ. ಎಲ್ಲೋ ಒಂಥರ ಮ್ಯಾಜಿಕ್ ಅನ್ಸ್ಬಿಡುತ್ತೆ. ಆದ್ರೆ ವಾಸ್ತವದಲ್ಲಿ ಈ AI ಮ್ಯಾಜಿಕ್ ಅಲ್ಲ. AI ಒಂದು ಇಂಡಸ್ಟ್ರಿಯಲ್ ಮಷೀನ್. ಇದಕ್ಕೆ ಇಂಧನ ಬೇಕು, ಅದಕ್ಕೆ ಜಾಗ ಬೇಕು, ಅದಕ್ಕೆ ವಿದ್ಯುತ್ ಬೇಕು, ಜೊತೆಗೆ ಅದಕ್ಕೆ ಸಾಕಷ್ಟು ನೀರು ಬೇಕು. ನಿಮ್ಮ ಫೋನ್ನಲ್ಲಿ ಕಾಣುವಂತ ಚಾಟ್ GPT ಹಿಂದೆ ಸಾವಿರಾರು GPU ಚಿಪ್ಗಳನ್ನ ಕೆಲಸ ಮಾಡೋಕೆ ಅಂತ ಇಟ್ಟಿರ್ತಾರೆ, ಅಳವಡಿಸಿರ್ತಾರೆ. ಈ ಚಿಪ್ಗಳನ್ನ ಎನ್ವಿಡಿಯಾ ನಿರ್ಮಾಣ ಮಾಡುತ್ತೆ. ಒಂದು AI ಮಾಡೆಲ್ ಟ್ರೈನ್ ಮಾಡೋದಕ್ಕೆ ಲಕ್ಷಾಂತರ ಗಂಟೆಗಳ ಕಂಪ್ಯೂಟಿಂಗ್ ಬೇಕಾಗುತ್ತೆ. ಈ ಪ್ರತಿಕ್ರಿಯೆಯಲ್ಲಿ ಚಿಪ್ಗಳು ಭಾರಿ ಪ್ರಮಾಣದ ಶಾಖ ಅಂದ್ರೆ ಹೀಟ್ ಅನ್ನ ಉತ್ಪಾದನೆ ಮಾಡ್ತಾರೆ. ಶಾಖ ಹೆಚ್ಚಾದ್ರೆ ಏನಾಗುತ್ತೆ? ಸಿಸ್ಟಮ್ ಆಫ್ ಆಗುತ್ತೆ. ಹೀಗಾಗಿ ಚಿಪ್ಗಳಿಗೆ ಕೂಲಿಂಗ್ ಸಿಸ್ಟಮ್ ಅನ್ನೋದು ಕಡ್ಡಾಯ, ಮ್ಯಾಂಡೇಟರಿ. ಎಲ್ಲಿಂದಲೇ ಆರಂಭ ಆಗುತ್ತೆ ನೋಡಿ, ನೀರಿನ ಬಳಕೆ. ಒಂದು AI ಪ್ರಶ್ನೆಗೆ ಎಷ್ಟು ನೀರು ಬೇಕು? 2023ರಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ರಿವರ್ ಸೈಡ್ ನಡೆಸಿದಂತ ಒಂದು ಸಂಶೋಧನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಸಂಶೋಧಕರ ಪ್ರಕಾರ ಸುಮಾರು 20 ರಿಂದ 50 ಚಾಟ್ GPT ಪ್ರಶ್ನೆಗಳಿಗೆ ಸರಾಸರಿ ಅಂದ್ರೆ ಅರ್ಧ ಲೀಟರ್ ನೀರು ಬೇಕಾಗುತ್ತೆ. ನಿಮ್ಗೆ ಅನ್ಸ್ಬೋದು ಏನು ಅರ್ಧ ಲೀಟರ್ ತಾನೆ ಅಂತ. ಆದ್ರೆ ನೀವು ಚಾಟ್ GPTಗೆ 100 ಪ್ರಶ್ನೆಗಳನ್ನ ಕೇಳಿದ್ರೆ ಡೇಟಾ ಸೆಂಟರ್ನಲ್ಲಿ 1 ಲೀಟರ್ ನೀರು ಆವಿಯಾಗುತ್ತೆ. ಈ ನೀರಿನ ಪ್ರಮಾಣ, ಸ್ಥಳ, ಹವಾಮಾನ, ಡಾಟಾ ಸೆಂಟರ್ ವಿನ್ಯಾಸದ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ವರ್ಷಕ್ಕೆ ಸುಮಾರು 150 ಬಿಲಿಯನ್ ಲೀಟರ್ ನೀರು ಬೇಕಾಗುತ್ತೆ. ಇದು ಜಸ್ಟ್ ಟ್ರೇಲರ್ ಮಾತ್ರ, ಈಗಿನ ಆರಂಭದ ಒಂದಷ್ಟು ವಾಸ್ತವ ಮಾತ್ರ. ಈಗ ಮೇನ್ ವಿಷಯಕ್ಕೆ ಬರೋಣ. ಭಾರತ AIಗೆ ಖರ್ಚು ಮಾಡಲಿರುವಂತಹ ಬರೋಬ್ಬರಿ 150 ಬಿಲಿಯನ್ ಲೀಟರ್ ಅಂದ್ರೆ ಎಷ್ಟಾಗುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ. ಒಂದು ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸುಮಾರು 25 ಲಕ್ಷ ಲೀಟರ್ ನೀರಿರುತ್ತೆ. ಅಂದ್ರೆ 150 ಬಿಲಿಯನ್ ಲೀಟರ್ ಅಂದ್ರೆ ಇದರ 60,000 ಪಟ್ಟು. 25 ಲಕ್ಷ ಲೀಟರ್ ನೀರಿನ ಸಾಮರ್ಥ್ಯ ಇರುವಂತ 60,000 ಪೂಲ್ಗಳಿರುವಂತ ಒಟ್ಟು ನೀರನ್ನ ಒಂದುಗೂಡಿಸಿದ್ರೆ
ಎಷ್ಟಾಗುತ್ತೋ ಅಷ್ಟು ನೀರನ್ನ ಭಾರತ ಪ್ರತಿ ವರ್ಷ ಎಐಗಾಗಿ ಬಳಕೆ ಮಾಡಬೇಕಾಗುತ್ತೆ. 60,000 ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ಸ್ ಅನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಂಬೈಯಿಂದ ಬೆಂಗಳೂರುವರೆಗೆ ಈಜುಕೊಳಗಳನ್ನ ಸಾಲಾಗಿ ಇಟ್ಟರೂ ಕೂಡ ಜಾಗ ಸಾಲೋದಿಲ್ಲ. ಇದು ಕೇವಲ ಒಂದು ಅಂಕಿಅಂಶ ಮಾತ್ರ ಅಲ್ಲ, ಇದೊಂದು ಎಚ್ಚರಿಕೆ. ಇದೀಗ ಒಂದು ಪ್ರಶ್ನೆ, ಈ ವಿಷಯ ಕರ್ನಾಟಕದ ಜನರಿಗೆ ಯಾಕೆ ಮುಖ್ಯ? ಯಾಕೆಂತಂದ್ರೆ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ, ಎಐ ಕ್ಯಾಪಿಟಲ್, ಸ್ಟಾರ್ಟ್ಅಪ್ ಹಬ್, ಟೆಕ್ ಇಂಜಿನ್. ಆದರೆ ಇದೇ ಬೆಂಗಳೂರು 2024ರಲ್ಲಿ ನೀರಿಗಾಗಿ ಹೋರಾಟ ನಡೆಸಿತ್ತು. ಬೆಂಗಳೂರಿನ ಸಾವಿರಾರು ಬೋರ್ವೆಲ್ಗಳು ಒಣಗಿದ್ವು, ನೀರಿನ ಟ್ಯಾಂಕರ್ ದರಗಳು ಗಗನಕ್ಕೇರಿದ್ವು. ಜನ ಇಲ್ಲಿ ನೀರಿಗಾಗಿ ಅಕ್ಷರಶಃ ಪರದಾಡಿದ್ರು. ಒಂದ್ ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನೊಂದ್ ಕಡೆ ಎಐಗಾಗಿ ಹೊಸ ಡೇಟಾ ಸೆಂಟರ್ಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು ಅಭಿವೃದ್ಧಿಯ ವಿರುದ್ಧದ ವಾದ ಅಂತೂ ಖಂಡಿತ ಅಲ್ಲ, ಆದ್ರೆ ಅಭಿವೃದ್ಧಿಗಾಗಿ ನಾವು ತೆರಬೇಕಾದಂತ ಬೆಲೆಯ ಬಗೆಗಿನ ಪ್ರಶ್ನೆ. ಇಲ್ಲಿ ಎರಡು ಎಕ್ಸ್ಟ್ರೀಮ್ ಅಭಿಪ್ರಾಯಗಳಿದೆ. ಒಂದು ಗುಂಪು ಹೇಳುತ್ತೆ ಎಐ ಪರಿಸರವನ್ನ ನಾಶ ಮಾಡುತ್ತೆ ಅಂತ, ಅದನ್ನ ನಿಲ್ಲಿಸಬೇಕು ಅನ್ನೋ ಗುಂಪು. ಇನ್ನೊಂದು ಗುಂಪು ಹೇಳುತ್ತೆ ಎಐಗಾಗಿ ಯಾವುದೇ ಬೆಲೆ ತೆತ್ತರೂ ಕೂಡ ಪರವಾಗಿಲ್ಲ ಅನ್ನೋ ಗುಂಪು. ಆದ್ರೆ ನಿಜವಾದಂತ ಉತ್ತರ ಈ ಎರಡರ ಮಧ್ಯದಲ್ಲಿದೆ. ಎಐ ಅಗತ್ಯ, ಎಐ ಭಾರತದ ಭವಿಷ್ಯ, ಆದ್ರೆ ಸಸ್ಟೈನೇಬಲ್ ಎಐ ಇನ್ನೂ ಹೆಚ್ಚು ಅಗತ್ಯ. ಇನ್ನು ನೀವು ಸರ್ಕಾರವನ್ನ ಕೇಳಬೇಕಾದಂತ ಒಂದಷ್ಟು ಪ್ರಶ್ನೆಗಳಿವೆ. ಡೇಟಾ ಸೆಂಟರ್ಗಳು ಎಷ್ಟು ನೀರನ್ನ ಬಳಸ್ತವೆ? ಆ ನೀರು ಮರುಬಳಕೆ ಆಗುತ್ತಾ? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡಲಾಗಿದೆಯಾ? ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ಗಳಿಗೆ ಅನುಮತಿ ನೀಡೋದು ಎಷ್ಟು ಸರಿ? ಒಂದು ವಿಚಾರ ನೆನ್ಪಿಡಿ, ಇತಿಹಾಸದಲ್ಲಿ ಸಂಬಂಧಿಸಿದಂತ ಪ್ರತಿಯೊಂದು ಕ್ರಾಂತಿಯೂ ಕೂಡ ಒಂದು ಬೆಲೆ ಕೇಳಿದೆ. ಕೈಗಾರಿಕಾ ಕ್ರಾಂತಿ ಕಲ್ಲಿದ್ದಲನ್ನ ಕೇಳಿತ್ತು, ತೈಲ ಕ್ರಾಂತಿ ಪೆಟ್ರೋಲ್ ಅನ್ನ ಕೇಳಿತ್ತು, ಈಗ ಎಐ ಕ್ರಾಂತಿ ವಿದ್ಯುತ್ ಮತ್ತು ನೀರನ್ನ ಕೇಳ್ತಾ ಇದೆ. ಭಾರತ ಎಐ ಸೂಪರ್ ಪವರ್ ಆಗಬೇಕು. ಅದು ನಮ್ಮ ದೇಶದ ಮುಂದಿರುವಂತಹ ದೊಡ್ಡ ಅವಕಾಶ. ಸರ್ವರ್ಗಳಿಂದ ಮಾತ್ರ ಒಂದು ದೇಶ ಉಳಿಯೋದಿಲ್ಲ, ಆದ್ರೆ ದೇಶದ ಉಳಿವಿಗಾಗಿ ಜಲಾಶಯಗಳು ಅತ್ಯಗತ್ಯ. ಇದನ್ನ ನಾವು ನೆನ್ಪಿಟ್ಕೊಳ್ಳೋದು. ಎಐ ನಮ್ಮ ಜೀವನವನ್ನ ಸುಲಭಗೊಳಿಸಬಹುದು, ಆದ್ರೆ ಒಂದು ಹನಿ ನೀರನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಎಐನಿಂದ ಸಾಧ್ಯ ಇಲ್ಲ. ಆದ್ರಿಂದ ಭಾರತ ನೀರು ಮತ್ತು ಎಐ ನಡುವೆ ಸಮತೋಲನ ಸಾಧಿಸೋದಕ್ಕೆ ಸಿದ್ಧವಾಗಿದೆಯಾ? ಅದಕ್ಕೆ ಉತ್ತರವನ್ನ ನಾವು ಇವತ್ತೇ ಹುಡುಕ್ಬೇಕಾಗಿದೆ. ವೆನ್ ಇಟ್ಸ್ ಟೂ ಲೇಟ್. ಎಐಗಾಗಿ 150 ಬಿಲಿಯನ್ ಲೀಟರ್ ನೀರು ಬಳಸೋದು ನ್ಯಾಯವಾ? ನೀವು ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ಒಪಿನಿಯನ್ ಏನು ಈ ಎಐ ಬೂಮ್ ಬಗ್ಗೆ. ಇದೇ ರೀತಿಯಾದಂತಹ ವಿಶೇಷ ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ಫಸ್ಟ್ ಕ್ಲಾಸ್ ಸ್ಟುಡಿಯೋಸ್.